ಆ, ಜೈ ಹಿಂದ್ ಸ್ನೇಹಿತರೆಲ್ಲರಿಗೆ. ಎಸ್ ಎಸ್ ಸಿ ಜಿ ಡಿ ಸ್ಟಾಫ್ ಸೆಲೆಕ್ಷನ್ ಕಮಿಷನಲ್ಲಿ ಕಾನ್ಸ್ಟೇಬಲ್ ಹುದ್ದೆಗಳನ್ನ 26,146 ಹುದ್ದೆಗಳನ್ನ ಕರೆದಿದ್ರು. ನವಂಬರ್ 24ರಿಂದ ಡಿಸೆಂಬರ್ 31ನೇ ತಾರೀಕಿನೊಳಗಡೆ ಅಪ್ಲಿಕೇಶನನ್ನು ಕೊಟ್ಟಿದ್ರು. ಅಪ್ಲಿಕೇಶನ್ ಆಲ್ರೆಡಿ ಎಲ್ಲರೂ ಅಪ್ಲಿಕೇಶನ್ಗಳನ್ನು ಹಾಕ್ಕೊಂಡಿದ್ರಿ. ಭಾಳಷ್ಟು ಜನ ತಪ್ಪನ್ನು ಮಾಡಿದ್ರಿ. ಏನೇನು ಮಾಡಿದ್ರಪ್ಪ ಅಂದ್ರೆ, ಫೋಟೋವನ್ನು ನೀವು ಯಾವ ಥರ ಮೊಬೈಲ್ನಲ್ಲಿ ತೆಗೆದಿರ್ತಿರಲ್ಲ ಅದೇ ಥರ ಅದನ್ನು ಕ್ರಾಪ್ ಮಾಡಲಾರ್ದ, ಅದನ್ನು ಕೆ ಬಿ ಮಾಡಲಾರ್ದ ಡೈರೆಕ್ಟಾಗಿ ಅಪ್ಲೋಡನ್ನು ಮಾಡಿದ್ರಿ. ಅದು ಸ್ಟೇಟ್ ಕುಂದಿರುವಂಥ ಫೋಟೋ ಅಡ್ಡು ಕುಂತಿದೆ. ಮತ್ತು ಸಿಗ್ನೇಚರ್ ಡೈರೆಕ್ಟ್ ಫೋಟೋ ಹೊಡೆದಿದ್ದಾನೆ, ನೆಲ ಆಗಿಲ್ಲ ಏನಿರ್ತೈತಲ್ಲ ಕೆಳಗಡೆ ಇರುವಂಥ ಪ್ಲೇಸ್ ಅದನ್ನೆಲ್ಲ ಡೈರೆಕ್ಟ್ ಅಪ್ಲೋಡ್ ಮಾಡಿದ್ರಿ. ಅಲ್ಲಿ ಸಿಗ್ನೇಚರ್ ಕೂಡ ಕಾಣ್ತಾ ಇಲ್ಲ. ಆ ತಪ್ಪನ್ನು ಭಾಳಷ್ಟು ಜನ 100%, 100ಕ್ಕೆ 20% ಆ ತಪ್ಪು ಭಾಳ ಮಾಡಿದ್ರಿ, ಫೋಟೋ ಮತ್ತು ಸಿಗ್ನೇಚರ್ದ. ಮತ್ತು ನೆಕ್ಸ್ಟ್ ಏನಪ್ಪ ಅಂತಂದ್ರೆ, PUC ಈಗ ಅಪ್ಲಿಕೇಶನ್ಗಳನ್ನು ಹಾಕುವಾಗ SLC ರಿಜಿಸ್ಟ್ರೇಷನ್ ಇದ್ದಲ್ಲಿ PUC ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿದ್ರಿ. ಮತ್ತು ನೇಮಲ್ಲಿ ಏನೋ ಕರೆಕ್ಷನ್ ಮಾಡುವಾಗ ಏನಪ್ಪ ಅಂತಂದ್ರೆ, SSLC ಮಾರ್ಕ್ಸ್ ಕಾರ್ಡದಲ್ಲಿ ಯಾವ ಥರ ನಿಮ್ಮ ರಿಜಿಸ್ಟ್ರೇಷನ್ ಇರ್ತೈತಿ, SLC ಮಾರ್ಕ್ಸ್ ಕಾರ್ಡ್ನಾಗ ನೇಮ್ ಯಾವ ಥರ ಇರ್ತೈತಿ, ನಿಮ್ಮ ನೇಮು ಮತ್ತು ನಿಮ್ಮ ಫಾದರ್ ನೇಮು, ನಿಮ್ಮ ಸರ್ ನೇಮು, ನೇಮ್ ಅಂತಿದ್ದಲ್ಲಿ ಪೂರ್ತಿ ಯಾವ ಥರ ಇರ್ತೈತಲ್ಲ ಅದೇ ಥರನ ನಿಮ್ಮ ನೇಮನ್ನು ಹಾಕೋದಾಗುತ್ತೆ. ಮತ್ತು ಫಾದರ್ ನೇಮ್ ಅಂತಂದಲ್ಲಿ ಫಾದರ್ ನೇಮ್ ಏನಪ್ಪ ಅಂತಂದ್ರೆ, ನಿಮ್ಮದು ಮಾರ್ಕ್ಸ್ ಕಾರ್ಡ್ನಾಗ ಯಾವ ಥರ ಫಾದರ್ ನೇಮ್ ಇರ್ತೈತಿ ಅವ್ರ ನೇಮು ಮತ್ತು ಸರ್ ನೇಮ್ ಇತ್ತಪ್ಪ ಅಂತಂದ್ರೆ ಅದೇ ಥರ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಮದರ್ ನೇಮ್ ಯಾವ ಥರ ಇರ್ತೈತಿ, ಮದರ್ ನೇಮ್ ಯಾವ ಥರ ಕೊಟ್ಟಿರ್ತಾರಲ್ಲ ಅಲ್ಲಿ ಕೂಡ ಅದೇ ಥರ ನೇಮನ್ನು ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಇದು ಕೂಡ ತಪ್ಪನ್ನು ಮಾಡಿದ್ರಿ. ಫೋಟೋ ಸಿಗ್ನೇಚರ್ ಅಂಕಿ ಆಲ್ಮೋಸ್ಟ್ ಎಲ್ಲ ಭಾಳಷ್ಟು ಜನ ತಪ್ಪನ್ನು ಮಾಡ್ಕೊಂಡಿದ್ರಿ. ಮತ್ತು ಏನಾದರೂ ನೀವು ಎಕ್ಸಾಮ್ ಸೆಂಟರನ್ನ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ರಿ, ಸೊ ಅವನು ಕೂಡ ಈಗ ಅಲ್ಲಿ ಚೇಂಜ್ ಮಾಡ್ಕೋಬೋದು. ಮತ್ತು ಏನಾದರೂ ಪೋಸ್ಟ್ ಪ್ರಿಫರೆನ್ಸು ಕೂಡ ನೀವು ಚೇಂಜ್ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇದ್ದವ್ರ ಮಾಡ್ಕೋಬೋದು. ಸೊ ನಿಮ್ಗೆ ಫ್ರೀ ಇಲ್ಲ. ಏನೋ ಒಂದು ಕರೆಕ್ಷನ್ ಆಪ್ಷನ್ಗೆ ಹೋದ್ರಿಪ್ಪ ಅಂತಂದ್ರೆ ನಿಮ್ಗೆ SSC ಹೋಮ್ ಪೇಜ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ, ಲಿಂಕ್ ಮ್ಯಾಗ ಹೋಗ್ರಿ, ಕ್ಲಿಕ್ ಮಾಡಿರಿ. ಇನ್ನೂ ಅದರದ ಸೈಟ್ ಓಪನ್ ಆಗಿಲ್ಲ. ಇವತ್ತೇನೋ 12 ಗಂಟೆ ಮೇಲೆ ಓಪನ್ ಆಗುತ್ತದೆ ಅಂತ ತಕ್ಷಣ ಕೊಟ್ಟಿದ್ದಾರೆ. ಸೊ ನಾನು ಕೂಡ ಚೆಕ್ ಮಾಡಿದೆ, ಇನ್ನೂಕಾದ್ರೂ ಓಪನ್ ಆಗಿಲ್ಲ. ಲಾಗಿನ್ ಆಗ್ರಿ. ಲಾಗಿನ್ ಆದ ತಕ್ಷಣ ಹೋಮ್ ಪೇಜ್ ಓಪನ್ ಆಗುತ್ತೆ. ನಿಮ್ಗೆ ಲಾಗಿನ್ ಆದ ತಕ್ಷಣ ನಿಮ್ಮ ನೇಮು ಮತ್ತು ಫಸ್ಟ್ಗೆನ CAPF ಕಾನ್ಸ್ಟೇಬಲ್, BSF, CRPF, ITBP, ಅಸ್ಸಾಂ ರೈಫಲ್ ಈ ಥರ ಬರ್ತೈತೆ. ಬಂದ ತಕ್ಷಣ ಅಪ್ಲೈ, ಪ್ರಿಂಟ್, ಪೇಮೆಂಟ್, ಅಪ್ಲಿಕೇಶನ್ ಸ್ಟೇಟಸ್, ಡಬಲ್ ವೆರಿಫಿಕೇಶನ್ ಲಾಗಿನ್ ಮಾಡ್ಕೊಂಡು ಕೇಶಂದ ಅಲ್ಲಿ ನಿಮಗೆ ಓಪನ್ ಆಗುತ್ತೆ. ಇವತ್ತು ಮಧ್ಯಾಹ್ನ 12 ಗಂಟೆ ನಂತರ ಆದರೂ ಓಪನ್ ಆಗ್ಬೋದು. ಓಪನ್ ಆಗಿದ್ದಾನೆ ಚೆಕ್ ಮಾಡ್ಕೊಡ್ರಿ. ಯಾವ ಥರಪ್ಪ ಅಂತಂದರೆ, ನೀವು ಲಾಗಿನ್ ಆದಮೇಲೆ ನಿಮಗೆ ಅಪ್ಲೈ ಅಂತ ಬರುತ್ತೆ. ಅಪ್ಲೈ ಅಂತ ಬಂದಲ್ಲಿ ಅಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ನೀವು ಮೊದಲು ಅಪ್ಲಿಕೇಶನನ್ನು ಹಾಕುವಾಗ ಯಾವ ಥರ ಓಪನ್ ಆಗಿತ್ತಲ್ಲ ಅದೇ ಥರ ಓಪನ್ ಆಗುತ್ತೆ. ಅದರೊಳಗೆ ಏನೇನು ಕರೆಕ್ಷನ್ ಆಗಬೇಕು, ಏನೇನು ಚೇಂಜಸ್ ಆಗಬೇಕು, ಚೇಂಜಸನ್ನು ಮಾಡ್ಕೋಬೋದು. ಬಟ್ ನಾನು ನಿಮ್ಗೆ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಇದ್ದರೂ ಮಾಡ್ಕೊರಿ ಅಂತ ಹೇಳಂಗಿಲ್ಲ. ಯಾಕಂದರೆ ಡಿಪೆಂಡ್ ಅಪನ್ನ ನಿಮ್ಮ ಮೇಲೆ. ಕರೆಕ್ಷನನ್ನು ಹುಚ್ಚರ ಟೈಪ್ ಮಾಡೋಕ್ಕೆ ಬರಲ್ಲ. ಎಲ್ಲನೂ ಏನೋ ಒಂದು ಪ್ರಾಬ್ಲಮ್ ಕರೆಕ್ಷನನ್ನು ಮಾಡಿದ್ರಪ್ಪ ಅಂದ್ರೆ ಲಾಸ್ಟಿಗೆ ಫೈನಲಾಗಿ ನಿಮ್ದು ಏನೋ ರಿಜೆಕ್ಟ್ ಆಗುವಂಥ ಸಂಭವಗಳು ಇರ್ತಾವೆ. ನಾರ್ಮಲ್ ಆದಂಥ ಮೇನ್ ಇಂಪಾರ್ಟೆಂಟ್ ಆದಂಥ ಪಾಯಿಂಟ್ಗಳನ್ನು ಕರೆಕ್ಷನ್ ಮಾಡ್ಕೊಡ್ರಿ. ಏನಾದರೂ ಪೋಸ್ಟ್ ಪರ್ಫಾರ್ಮೆನ್ಸ್ ಚೇಂಜ್ ಮಾಡ್ಕೊಳ್ಳೋದು ಮತ್ತು ಈ ಥರ ಎಕ್ಸಾಮ್ ಸೆಂಟರ್ನ ಚೇಂಜ್ ಮಾಡ್ಕೊಳ್ಳೋದು ಇಂಥವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೋ ನಿಮ್ಮದು ಮೇನ್ ಅದರೊಳಗೆ ಫೈನಲಾಗಿ ರಿಜೆಕ್ಟ್ ಆಗುವಂಥದ್ದು ಫೋಟೋ, ಸಿಗ್ನೇಚರ್ ಇಂಥವೆಲ್ಲ ಇರ್ತಾವಲ್ಲ, ನೇಮು, ಫೋಟೋ, ಸಿಗ್ನೇಚರ್ ಮೋಸ್ಟ್ ಇಂಪಾರ್ಟೆಂಟ್, ಇಂಥವೆಲ್ಲ ಚೇಂಜ್ ಮಾಡ್ಕೊಡ್ರಿ. ಹೋಗಿ ನೀವು ಎಕ್ಸಾಮ್ ಸೆಂಟರ್ ಚೇಂಜ್ ಮಾಡ್ಕೊಂಡೆ, ಪೋಸ್ಟ್ ಪ್ರಿಫರೆನ್ಸ್ ಚೇಂಜ್ ಮಾಡ್ಕೊಂಡೆ, ಇಂಥವೆಲ್ಲ ಮಾಡ್ಕೊಂಡ್ರಿಪ್ಪ ಅಂದ್ರೆ ಭಾಳಷ್ಟು ತೊಂದರೆಗಳು ಉಂಟಾಕಾವು. ಅದ್ರ ಬಗ್ಗೆ ಯಾರು ಯಾಕಂದ್ರೆ ಕರೆಕ್ಷನ್ನ ಫೋಟೋ, ಸಿಗ್ನೇಚರ್ ಇವೆಲ್ಲ ಏನಿರ್ತಾವಲ್ಲ ಇವು ಇಂಪಾರ್ಟೆಂಟ್. ಯಾರಾದರೂ ಡೈರೆಕ್ಟ್ ಫೋಟೋ ಹೊಡೆದಕ್ಕಿಂತ ಹಾಕಿದ್ರಪ್ಪ ಅಂತಂದ್ರೆ ಅಂಥವ್ರು ಕೂಡ ನೀವು ಚೇಂಜನ್ನು ಮಾಡ್ಕೋಬೋದು. ಮತ್ತು ಯಾರಾದರೂ ಫೋಟೋ ಮ್ಯಾಗ ಡೇಟ್ ಹಾಕಿಲ್ಲಪ್ಪ ಅಂತ ಅಂದ್ಕೊಂಡವರು ಅದಕ್ಕೂ ಕೂಡ ನೀವು ಕಮೆಂಟನ್ನು ಹಾಕ್ತೀರಿ. ಸೊ ನಾನು ನಿಮಗೆ ಚೇಂಜ್ ಮಾಡಿರಿ ಬಿಡ್ರಿ ಅಂತ ಏನೂ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಡಿಪೆಂಡ್ ಅಪಾನ್ ಅವ್ರ ನಿಮ್ಗೆ SSC ನೋಟಿಫಿಕೇಶನ್ದಾಗ ಫೋಟೋದ ಮ್ಯಾಗ ಡೇಟ್ ಹಾಕ್ರಿ ಅಂತ ಹೇಳಿ ಏನು ಮೆನ್ಷನ್ ಮಾಡಿಲ್ಲ. ಫೋಟೋ ಹಾಕಿದವರು ಓಕೆ, ಫೋಟೋ ಹಾಕ್ಲಾರ್ದವ್ರು ಓಕೆ. ಡಿಪೆಂಡ್ ಅಪಾನ ನಿಮ್ಮ ಮೇಲೆ. ನಿಮಗೆ ಕಾನ್ಫಿಡೆಂಟ್ ಇರಲಿಲ್ಲಪ್ಪ ಅಂತಂದ್ರೆ ನೀವು ಚೇಂಜನ್ನು ಮಾಡ್ಕೋಬೋದು. ಬಟ್ ನಾನು ನಿಮ್ಗೆ ಚೇಂಜ್ ಮಾಡ್ಕೋರಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಹೇಳಲ್ಲ. ನೋಟಿಫಿಕೇಶನಲ್ಲಿ ಏನೂ ಕೊಟ್ಟಿಲ್ಲ ಅವರು. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋಕೆ ಹೋಗಲ್ಲ. ಇಂಥ ಪ್ರಾಬ್ಲಮ್ ಆದರೂ ಕೂಡ ನೀವು ಕರೆಕ್ಷನನ್ನು ಮಾಡ್ಕೊಡ್ರಿ ಅನ್ನೋದಕ್ಕೋಸ್ಕರನ. ಸೊ ಭಾಳಷ್ಟು ಜನ ತೊಂದರೆಯನ್ನು ಗೊತ್ತಾಗಿರಲ್ಲ. ಯಾಕಂದರೆ ಕರೆಕ್ಷನ್ ಡೇಟ್ ಯಾವಾಗ ಬರ್ತೈತಿ, ಯಾವ ಟೈಮಿಂಗ್ ಮಾಡ್ಕೋಬೇಕು ಅಂತೇಳಿ ಯಾರಿಗೆ ವೆಬ್ಸೈಟ್ನಾಗ ತೆಗೆದ ನೋಡೋಕ್ಕಾಗ್ತಿರಲ್ಲ. ಅದಕ್ಕೋಸ್ಕರ ಇಂಥವೆಲ್ಲ ನಮ್ಮ ಕರ್ನಾಟಕದಾಗ ಇವರು ಕೂಡ ನಮ್ಮ ಸ್ನೇಹಿತರಂತ ತಿಳ್ಕೊಂಡು ಕಿಶಂದ ಅವ್ರದ್ದು ಎಷ್ಟೋ ಜೀವನ ಹಾಳಾಕಿರ್ತಾವೆ. ಅಂಥವೆಲ್ಲ ಇದೊಂದು ಚಾನ್ಸ್ ಮಿಸ್ ಆಯ್ತಪ್ಪ ಅಂತಂದ್ರೆ ಫೈನಲಾಗಿ ಅವ್ರದ್ದು ಏಜ್ ಕೂಡ ಎಂಡ್ ಆಗುತ್ತೆ. ಇಂಥವೆಲ್ಲ ಇಂಪಾರ್ಟೆಂಟ್ ಆದಂಥವ್ರ ಅಪ್ಲಿಕೇಶನ್ಗಳನ್ನ ರಿಜೆಕ್ಟ್ ಮಾಡ್ಕೋಬೇಡ್ರಿ ಅನ್ನೋದಕ್ಕೋಸ್ಕರನ ಇಂಥವೆಲ್ಲ ಅಪ್ಡೇಟ್ಗಳನ್ನು ನಾನು ತಿಳಿಸ್ತಾ ಇರ್ತೀನಿ ನಿಮಗೆ ಎನಿ ಟೈಮ್. ಬರೀ ಇವತ್ತು 4ನೇ ತಾರೀಕಿಂತ 6ನೇ ತಾರೀಕು, ಇವತ್ತು ನಾಳೆ ನಾಡ್ದು 3 ದಿನಗಳ ಮಾತ್ರ ನಿಮ್ಗೆ ಕರೆಕ್ಷನ್ ಡೇಟ್ ಇರ್ತೈತಿ. ಇವತ್ತು ಯಾರಾದರೂ ಮಾಡ್ಕೊಂಡ್ರಿಪ್ಪ ಅಂತಂದ್ರೆ 200 ರೂಪಾಯಿ ಫೀಸ್ ಇರ್ತೈತೆ. ನಿಮಗೆ ಏನೋ ಒಂದು ಕರೆಕ್ಷನ್ ಮಾಡಿದ್ರು 200 ರೂಪಾಯಿ ದಂಡ ಕಟ್ಟಬೇಕಾಗುತ್ತೆ. ಮತ್ತು ನಾಳೆ ನಾಡ್ದು ಯಾರಾದರೂ ಮಾಡ್ಕೊತ ಇದ್ರಪ್ಪ ಅಂತಂದ್ರೆ 500 ರೂಪಾಯಿ ದಂಡವನ್ನು ಕಟ್ಟಬೇಕಾಗುತ್ತೆ. ಯಾರೋ ಒಂದು SC ST ಇರಲಿ, ಮಹಿಳೆಯರಿರಲಿ, ಯಾವುದೋ ಜನರಲ್ ಕಾಸ್ಟ್, OBC ಯಾವುದೇ ಕಾಸ್ಟ್ ಇದ್ರೂ ಪರವಾಗಿಲ್ಲ, ಡಿಪೆಂಡ್ ಅಪನ್ನ ಅದಕ್ಕೆ ಕಟ್ಟಲೇಬೇಕು.
ಕರೆಕ್ಷನ್ಗೆ ನೀವು ಫೀಸನ್ನು ದಂಡವನ್ನು ಕಟ್ಟಲೇಬೇಕು. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅಪ್ಲಿಕೇಶನ್ಗಳನ್ನು ಹಾಕುವಾಗ ಯಾವುದೇ ಒಂದು ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ರಿ, ನೀವೇ ಹೋಗ್ಕೇಶಿಂದ ಕರೆಕ್ಟಾಗಿ ಕಾಂಟ್ಯಾಕ್ಟ್ ಮುಖಾಂತರ ಅಲ್ಲೇ ಹಾಕ್ತಾ ಇರ್ರಿ. ನೀವು ಆನ್ಲೈನ್ ಮುಖಾಂತರ ವಾಟ್ಸಪ್ಪಲ್ಲಿ ಏನೋ ಡಾಕ್ಯುಮೆಂಟ್ ಶೇರ್ ಮಾಡಿ ಹಾಕ್ತಾ ಇರ್ರಿ, ಅವ್ರ ಜೊತೆ ಕಾಂಟ್ಯಾಕ್ಟ್ ಇರ್ರಿ. ಅಪ್ಲಿಕೇಶನ್ ಎಂಡ್ ಆಗೋ ಮಟನು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ನಿಮ್ಮ ಕನ್ಫರ್ಮೇಷನನ್ನು ಕೊಡ್ತಿರ್ತಾರೆ ಅವರು. ಕನ್ಫರ್ಮೇಷನ್ ನೀವೇನಾದ್ರು ತೊಗೊಳಿಲ್ಲಪ್ಪ ಅಂತಂದ್ರೆ ನಿಮ್ಮ ತಪ್ಪಾಗುತ್ತೆ. ನೀವು ಹಾಕೋಕ್ಕಿಂತ ಮುಂಚೆ, ಸಬ್ಮಿಟ್ ಮಾಡೋಕ್ಕಿಂತ ಮುಂಚೆ, ಸರ್ ನಮ್ಮದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಡಿ, ಒಂದು ಸರಿ ಮೊದಲು ಫೋಟೋ ಹೊಡೆದು ಹಾಕಿ ನಾವು ಕ್ಲಿಯರಿಟಿ ಮಾಡ್ಕೋತೀವಿ, ಅದ್ಮ್ಯಾಗ ಸಬ್ಮಿಟ್ ಕೊಡಿ ಅಂತ ಹೇಳಿ ಹೇಳಿರಪ್ಪ ಅಂತಂದ್ರೆ ಅವ್ರು ಆಲ್ಮೋಸ್ಟ್ ಎಲ್ಲ ಸಬ್ಮಿಟನ್ನು ಕೊಡ್ತಾರೆ. ನೀವೇನಾದರೂ ಮೊಬೈಲಲ್ಲಿ ಹಾಕೊಂಡ್ಕೇಶನ್ ಇಂಥವೆಲ್ಲ ತಪ್ಪು ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಕರೆಕ್ಷನನ್ನು ಮಾಡಿಕೊಡ್ರಿ. ಇನ್ನೂ ಓಪನ್ ಆಗಿಲ್ಲ, ಇಲ್ಲಿ ಕೊಟ್ಟಿದ್ದು ನೋಡ್ಕೊಡ್ರಿ. ಈ ಥರ ಬರ್ತದೆ ನಿಮ್ಗೆ, ಅದು ಈ ಥರ ಇಲ್ಲಿ ಕೊಟ್ಟಿದ್ದೀನಲ್ಲ, ಈ ಥರ ಓಪನ್ ಆಗುತ್ತೆ. ಓಪನ್ ಆದ ನಂತರ ಅಪ್ಲೈ ಅಂತ ಬರುತ್ತೆ. ಅಪ್ಲೈ ಅಂತ ಇಲ್ಲಿ ಅಪ್ಲೈ ಅಂತ ಇದೆಯಲ್ಲ, ಇಲ್ಲಿ ಅಪ್ಲೈ ಅಂತ ಬರುತ್ತೆ. ಬಂದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಡೈರೆಕ್ಟ್ ಫೇಸ್ ಓಪನ್ ಆಗುತ್ತೆ. ಅಲ್ಲಿ ನೀವು ಕರೆಕ್ಷನನ್ನು ಮಾಡ್ಕೊಡ್ರಿ. ಏನಾದರೂ ಇನ್ನೂ ಡೌಟ್ಸ್ ಇತ್ತಪ್ಪ ಅಂತಾರೆ ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕಿರಿ, ಅದಕ್ಕೆ ನಾನು ಆನ್ಸರನ್ನು ಮಾಡ್ತೀನಿ. ಮತ್ತು ಯಾರಾದರೂ ನಮ್ಮ ವಿಡಿಯೋಗಳನ್ನು ಹೊಸದಾಗಿ ನೋಡ್ತಾ ಇದ್ರೆ ಸ್ನೇಹಿತರೆ, ನಿಮ್ಗೆ ಈ ಥರ ಎಲ್ಲ ಸಪೋರ್ಟನ್ನು ಮಾಡ್ತಾ ಇರ್ತೀನಿ. ಎನಿ ಟೈಮ್ ನೀವು ಕೂಡ ನಮಗೆ ಸಪೋರ್ಟನ್ನು ಮಾಡ್ತಾಯಿರಿ. ಲೈಕ್ ಮಾಡಿರಿ ಈ ವಿಡಿಯೋನ. ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶತ್ರು ಅಂತೇಳಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಅವ್ರನ್ನ ರಿಜೆಕ್ಟ್ ಆಗಲಿ ಹಂಗಲ್ಲಿ ಆ ತಪ್ಪು ಭಾವನೆಗಳನ್ನ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಫ್ರೆಂಡ್ ಇದಾನೋ, ನಿಮ್ಮ ಶತ್ರು ಅದಾನೋ ಪರವಾಗಿಲ್ಲ, ಅವನಿಗೂ ಕೂಡ ಶೇರ್ ಮಾಡಿರಿ. ಅವನು ಕೂಡ ತಪ್ಪನ್ನು ಮಾಡಿರ್ತಾನೆ. ಎಲ್ಲರಿಗೆ ಆಲ್ಮೋಸ್ಟ್ ಎಲ್ಲ ಶೇರ್ ಮಾಡಿದ್ರಪ್ಪ ಅಂತಂದ್ರೆ ಎಲ್ಲರೂ ಕರೆಕ್ಷನನ್ನು ಮಾಡ್ಕೋತಾರೆ. ಎಲ್ಲರಿಗೆ ಎಕ್ಸಾಮ್ ಬರೆಯೋಕೆ ಅವಕಾಶ ಸಿಗ್ತಿರ್ತೈತಿ. ಹೋದ ಸರಿ ಏನೋ 30 ಲಕ್ಷನ ಅಪ್ಲಿಕೇಶನ್ ಕೂಡ ರಿಜೆಕ್ಟ್ ಅದು. ಈ ಸರಿನೂ ಆ ಥರ ಮಾಡೋಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಚೇಂಜಸನ್ನು ಮಾಡಿಕೊಡ್ರಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಅಂತ ಅಪ್ಡೇಟ್ಗಳನ್ನ ತರ್ತಾ ಇರ್ತೀವಿ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ರಂದ್ರೆ ನಿಮ್ಗೆ ಹಾಕುವಂಥ ನೋಟಿಫಿಕೇಷನ್ಗಳು ಬಂದೇ ಬರ್ತಾ ಇರ್ತವೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ ಸ್ನೇಹಿತರೆ. ಜೈ ಹಿಂದ್, ಜೈ ಕರ್ನಾಟಕ.